ತೂಕ ಇಳಿಸಿದ್ದೀನಿ. ಇದೇ ಯಾರೋ ದೊಡ್ಡವ್ರು ಮಾಡಿದ್ರೆ ಎಷ್ಟು ನೀವು ಟ್ರೋಲ್ ಮಾಡಿರ್ತೀರ, ಅವ್ರನ್ನ ಎಷ್ಟು ಹೈಲೈಟ್ ಮಾಡ್ತಾರ, ನನ್ನ ಯಾಕೆ ಹೈಲೈಟ್ ಮಾಡಿಲ್ಲ ಅಂತಾರ. ನಾನೇನು ಸೆಕ್ಸ್ ಪಿಕ್ಚರ್ ಮಾಡಿದ್ದೀನಾ ಹೇಳಿ? ಅಂದೇನಾರು ಮಾಡಿದ್ರೆ ನನ್ಗೆ ತಂದೆ ತಾಯಿ 25 ವರ್ಷ ಒಂದು ಹುಡುಗನ್ನ ಸಾಕ್ಬೇಕಾದ್ರೆ ಎಷ್ಟೆಲ್ಲ ಸಪೋರ್ಟ್ ಪಟ್ಟಿರ್ತಾರೆ. ಅದೇ ಹುಡುಗಿ ಒಂದು 25 ಸೆಕೆಂಡಲ್ಲಿ ಹಿಂಗೆ ಹೊಡ್ಕೊಂಡು ಹೋಗ್ಬಿಡ್ತಾರೆ ಗೊತ್ತಾ. ನನ್ನ ಡಿ ಬಾಸ್ ಅಣ್ಣ ಅವ್ರು ಎಲ್ಲೋ ಇದ್ದು ಇಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನನಗೆ ನಾನು ಅವ್ರು ಬಂದಿದ್ದಷ್ಟಕ್ಕೆ ನಾನು ಹೋಗಿ ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ಯಾಕಂದ್ರೆ ಫಸ್ಟ್ ಟೈಮ್ ಡಿ ಬಾಸ್ ಅಣ್ಣ ಮುಂದೆ ನಿಂತ್ಕೊಂಡಿದ್ದೀನಿ. ಒಂದು ಡೈಲಾಗ್ ಐತೆ, ಇವತ್ತವರೆಗೂ ಯಾರು ಮಾಡಿಲ್ಲ ಡೈಲಾಗ್, ನಾನು ಮಾಡಿದ್ದೀನಿ. ಅದು ಡೈಲಾಗು ಬಿಟ್ಟು ಹಿಂಗೆ ಚಿನ್ನು ನಿನ್ನ ಆಕ್ಟಿಂಗಲ್ಲಿರೋ, ನಿನ್ನ ಪರ್ಫಾರ್ಮೆನ್ಸ್ ಚೆಂದಾಗೈತೆ, ನೀನು ಅದನ್ನ ಮೇಂಟೈನ್ ಮಾಡೋ, ಇದೆಲ್ಲ ಯಾರ ಕಾಲ್ಗೂ ಬಿಡಬೇಡ, ನಿನ್ನ ಕಲೆ ನಿನ್ನ ಕೈ ಹಿಡಿತೈತೆ, ಹೋಗಿ ಚಿನ್ನ ಅಂತ ನನ್ನ ಅವತ್ತು ಬೆಂಬಲಕ್ಕೆ ತಟ್ಟಿತ್ತೆ ನನ್ನ ಡಿ ಬಾಸ್ ಅಣ್ಣನೇ. ನನಗೆ ಇಷ್ಟು ಇವತ್ತು 3ನೇ ವಾರನ ಓಡೋದಕ್ಕೆ ಕಾರಣನು ನಮ್ಮ ಡಿ ಬಾಸ್ ಅಣ್ಣನೇ. ನಾನು ಎದೆ ತಡ್ಕೊಂಡು ಹೇಳ್ತೀನಿ, ನನಗೆಲ್ಲ ತುಂಬಾ ಖುಷಿ ಆಗ್ತೈತೆ. ಇವತ್ತು ಈ 100% ಮಾಡ್ತೀನಿ. ನಾನು ಸತ್ರನ ಇದ್ರಲ್ಲೇ ಸಾಯ್ತೀನಿ, ಹೆಸರು ಮಾಡಿದ್ರೂ ಇದ್ರಲ್ಲೇ ಮಾಡ್ತೀನಿ, ಟೈಟ್ಲನ್ನ ಅನೌನ್ಸ್ ಮಾಡ್ತಾ ಇದ್ದೀನಿ, ಬಂದೇ ಬರ್ತೀನಿ. ಬಂದ್ರೆ ಈ ಸಲ ರಾಜನ್ ತರನೇ ಬರ್ತೀನಿ. ಯೂಶಲ್ ಆಗಿ ಟ್ರೋಲ್ ಅವ್ರಿಗೂ ಅಷ್ಟೇ ಅಣ್ಣಂದಿರ, ನಿಮಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನನ್ನ ತುಂಬಾ ಹೈಲೈಟ್ ಮಾಡಿದಾರ, ತುಂಬಾ ಥ್ಯಾಂಕ್ಸ್ ಅಣ್ಣ. ದಯವಿಟ್ಟು ಒಂದು ಸ್ಮಾಲ್ ರಿಕ್ವೆಸ್ಟ್, ಪಿಕ್ಚರ್ ನೋಡ್ಬಿಟ್ಟು ನಂಗೆ ಏನಾರು ಇದ್ರೆ ನನಗೆ ಅದಕ್ಕೆ ನಾನು ಹೇಳ್ತಾ ಇರೋದು, ಬಂದು ಎಲ್ಲೋ ಕೂತ್ಕೊಂಡು ದಯವಿಟ್ಟು ಟ್ರೋಲ್ ಮಾಡಬೇಡಿ. ನಿಮ್ಗೆ ಏನೋ ಕಮೆಂಟ್ ಸಿಗ್ತೈತೆ, ಲೈಕ್ ಸಿಗ್ತೈತೆ, ಶೇರ್ ಸಿಗ್ತೈತೆ ಅಂತ ದಯವಿಟ್ಟು ಆ ಕೆಲಸ ಮಾಡೋಕೆ ಹೋಗ್ಬೇಡಿ. ಪಿಕ್ಚರ್ನ ನೋಡಿ, ದಯವಿಟ್ಟು ಪಿಕ್ಚರ್ನ ನೋಡ್ಬಿಟ್ಟು ನನಗೆ ಅವಾಗ ಏನಾರು ಅನ್ಲಿ, ನಾನು ಖುಷಿಯಾಗಿ ತಗೊಂತೀನಿ. ಯಾಕೆ ನನ್ಗೆ ಸರಿ ಇಲ್ಲ, ನಾನು ಇನ್ನೂ ಏನೋ ತಿತ್ಕೋಬೇಕು ಅನಿಸ್ತೈತೆ ಅಲ್ವಾ. ನಾನು 25 kg ಕಮ್ಮಿ ಆಗಿದ್ದೀನಿ ಅಣ್ಣ, 25 ಕಮ್ಮಿ ತೂಕ ಇಳಿಸಿದ್ದೀನಿ. ಇದೇ ಯಾರೋ ದೊಡ್ಡವ್ರು ಮಾಡಿದ್ರೆ ಎಷ್ಟು ನೀವು ಟ್ರೋಲ್ ಮಾಡಿರ್ತೀರ, ಅವ್ರನ್ನ ಎಷ್ಟು ಹೈಲೈಟ್ ಮಾಡ್ತಾರ, ನನ್ನ ಯಾಕೆ ಹೈಲೈಟ್ ಮಾಡಿಲ್ಲ? ನಾನೇನು ಬೇರೆ ಪಿಕ್ಚರ್ ಏನೋ ಮಾಡಿದ್ದೀನ, ಮತ್ತೊಂದು ಏನೋ ಕನ್ನಡ ಇವನು ಏನೋ ಸರಿಗೆ ಮಾಡಿಲ್ಲ ಅಂತ, ನಾನೇನು ಸೆಕ್ಸ್ ಪಿಕ್ಚರ್ ಮಾಡಿದ್ದೀನ ಹೇಳಿ? ಅಂದೇನಾರು ಮಾಡಿದ್ರೆ ನಂಗೆ ತುಂಬಾ ಹರ್ಟ್ ಆಗ್ತೈತೆ. ಯಾಕಂದ್ರೆ ನಮ್ಮ ಮನೇಲೂ ಎಲ್ಲ ಹೆಣ್ಮಕ್ಳು ಇದ್ದಾರೆ. ನಾನು ಮಾಡಿರೋ ಕನ್ನಡ ಪಿಕ್ಚರ್ ಒಂದು ಸುಂದರವಾದ ಗಂಡ ಹೆಂಡತಿ ಫ್ಯಾಮಿಲಿ ತೋರಿಸಿದ್ದೀನಿ. ಒಂದು ಹುಡುಗಿಯಿಂದ ಹೋದ್ರೆ ಯಾವ ಥರ ಎಲ್ಲ ಹುಡುಗರು ಹೆಂಗೆ ಸಾಯ್ತಾರೆ ಅಂತಾನು ತೋರಿಸಿದ್ದೀನಿ. ಅದೇ ಹೆಣ್ಮಗುಗೆ ಯಾವ ಥರ ಎಲ್ಲ ಒಂದು ಮರ್ಯಾದೆ ಕೊಡ್ಬೇಕಂತಾನು ಇದರಲ್ಲಿ ತೋರಿಸಿದ್ದೀನಿ. ರೌಡಿಸಮ್ ಆಗಿರ್ಬೋದು, ಒಂದು ಹೆಣ್ಣಿಗೆ ಎಷ್ಟು ಗೌರವ ಕೊಡಬೇಕು ನಾವಲ್ಲ ಅಂತಾನು ಅದನ್ನು ತೋರಿಸಿದ್ದೀನಿ. ಹುಡುಗಿಂದ ಹೋದ್ರೆ ತಂದೆ ತಾಯಿ ಮಾತು ಬಿಟ್ಟು ಮರ್ತಿ ಹೋದ್ರೆ ಹುಡುಗಿಂದ ಹೋದ್ರೆ ಅದನ್ನು ಯಾವ ಥರ ಅಲ್ಲ ಸರ್. ಒಂದು ತಂದೆ ತಾಯಿ 25 ವರ್ಷ ಒಂದು ಹುಡುಗನ್ನ ಸಾಕ್ಬೇಕಾದ್ರೆ ಎಷ್ಟೆಲ್ಲ ಸಪೋರ್ಟ್ ಪಟ್ಟಿರ್ತಾರೆ. ಅದೇ ಹುಡುಗಿ ಒಂದು 25 ಸೆಕೆಂಡಲ್ಲಿ ಹಿಂಗೆ ಹೊಡ್ಕೊಂಡು ಹೋಗ್ಬಿಡ್ತಾರೆ ಗೊತ್ತಾ. 25 ಸೆಕೆಂಡಲ್ಲಿ 25 ವರ್ಷ ಮಾಡಿರ್ತಾರೆ, ತಂದೆ ತಾಯಿ ಸಾಕಿರ್ತಾರೆ. 25 ಸೆಕೆಂಡಲ್ಲಿ ತಗೊಂಡು ಹೊಡ್ಕೊಂಡು ಹೋಗ್ಬಿಡ್ತಾರೆ. ಯಾಕಂದ್ರೆ ತಪ್ಪಾಗಿ ಹೇಳ್ತಾ ಇಲ್ಲ, ಯಾಕಂದ್ರೆ ಅವಾಗ ಆ ಟೈಮಲ್ಲಿ ಏನೋ ಸಪೇರ್ ಪಟ್ಟಾಗ ಸಾಯೋ ಸ್ಥಿತಿಗೂ ಹೋಗ್ಬಿಡ್ತಾರೆ. ಪ್ರೀತಿ ಕೊಡಿ, ನಿಜವಾಗ್ಲೂ ಆದ್ರೆ ಪ್ರೀತಿ ಕೊಡಿ. ಸುಮ್ಮನೆ ಸಪೇರ್ ಕೊಟ್ಕೊಂಡು ಯಾರಿಗೂ ಪ್ರೀತಿ ಕೊಡೋಕೋಬಿಡಿ. ಅವರಿಂದ ಫ್ಯಾಮಿಲಿಗಳು ಹಾಳಾಗೋಗ್ತಾರೆ. ಇಷ್ಟ ಆಯ್ತಾ ಬನ್ನಿ, ಧೈರ್ಯವಾಗಿ ಮಾಡಿ. ಲವ್ ಮಾಡ್ಬೇಕಾದ್ರೆ ಅಷ್ಟೇ, 10 ಸಲ ಯೋಚನೆ ಮಾಡಿ. ಹುಡುಗಿ ಬಗ್ಗೆ ಕೇಳಿ ಲವ್ ಮಾಡ್ಬಿಟ್ಮೇಲೆ 1 ಸಲನೂ ಯೋಚನೆ ಮಾಡಕ್ ಹೋಗ್ಬೇಡಿ, ಅದು ತಪ್ಪಾಗ್ಬಿಡ್ತೈತೆ. ಪಿಕ್ಚರ್ನ ತೋರಿಸಿದ್ದೀನಿ, ದಯವಿಟ್ಟು ಗೆಲ್ಸಿ ಅಂತಾನೆ ಕೇಳ್ಕೊಂತೀನಿ. ಅಯ್ಯೋ ತುಂಬಾನೇ ಸಪೋರ್ಟ್ ಆಗಿ ನಿಲ್ತಿದ್ದಾರೆ. ನನ್ಗೆ ಯಾರೂ ಇಲ್ಲ ಇವತ್ತು. ನನ್ಗೆ ತುಂಬಾನೇ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಡಿ ಬಾಸ್ ಅಣ್ಣ ಅವ್ರು ಎಲ್ಲೋ ಇತ್ತು ಇಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ನನಗೆ ನಾನು ಅವ್ರು ಬಂದಿದ್ದಷ್ಟಕ್ಕೆ ನಾನು ಹೋಗಿ ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ಯಾಕಂದ್ರೆ ಅವ್ರ ಜೊತೆಗೆ ನಾನು ಮಾಡಿದ್ದೀನಿ, ಚಕ್ರವರ್ತಿಯಲ್ಲಿ ಮೈನ್ ವಿಲನ್ ಮಾಡಿದ್ದೀನಿ. ಸೊ ಅದ್ರಲ್ಲಿ ಏನೋ ಏನೋ ವಿಷಯ ಅದರಲ್ಲಿ ಅವತ್ತೇನೋ ನಡೀತು. ಯಾಕಂದ್ರೆ ಅವ್ರ ಮುಂದೆ ಫಸ್ಟ್ ಟೈಮ್ ಡಿ ಬಾಸ್ ಅಣ್ಣ ಮುಂದೆ ನಿಂತ್ಕೊಂಡಿದ್ದೀನಿ. ಒಂದು ಡೈಲಾಗ್ ಐತೆ, ಇವತ್ತವರೆಗೂ ಯಾರು ಮಾಡಿಲ್ಲ ಡೈಲಾಗ್, ನಾನು ಮಾಡಿದ್ದೀನಿ. ಅದು ಡೈಲಾಗು ಅದು ಒಂದು ಬ್ಯಾಡ್, ಅದರಲ್ಲಿ ಒಂದು ಕೆಟ್ಟ ಮಾತೈತೆ. ನನಗೆ ಎಲ್ಲಿ ಡಿ ಬಾಸ್ ಅಣ್ಣ ಎತ್ಕೊಂತಾರ ಅಂತ ಒಂದು ಇತ್ತು. ನಾನು ಚಿಕ್ಕ ಹುಡುಗಲ್ವ ಅವ್ರ ಮುಂದೆ. ಅವ್ರು ಮನ್ಸ್ಪಟ್ಟಿದ್ರೆ ರವಿಶಂಕರ್, ಬಾಂಬೆ ಎಂತೆಂಥ ಅಂಟೇಷನ್ ಕಳಿಸ್ಬೋದು. ನಾನು ಯಾರು ಅವ್ರಿಗೆ ಯಾರೋ ಅವ್ರು 3rd ಪರ್ಸನ್ ಅಂತ ಅನ್ಕೊಂಡಿಲ್ಲ. ಒಬ್ಬ ಕನ್ನಡದವನು ಬೆಳೀಲಿ ಅನ್ಬಿಟ್ಟು ನಾನು ಡೈಲಾಗ್ ಹೊಡೆದಿದ್ದಷ್ಟಕ್ಕೆ ಅವ್ರ ಕಾಲಲ್ಲಿ ಬಿದ್ದೆ. ಅವ್ರು ಏನು ಮಾಡಿದ್ರು, ಎತ್ತುಬಿಟ್ಟು ಹಿಂಗೆ ಚಿನ್ನು ನಿನ್ನ ಆಕ್ಟಿಂಗಲ್ಲಿರೋ, ನಿನ್ನ ಪರ್ಫಾರ್ಮೆನ್ಸ್ ಚೆಂದಾಗೈತೆ, ನೀನು ಅದನ್ನ ಮೇಂಟೈನ್ ಮಾಡೋ, ಇದೆಲ್ಲ ಯಾರ ಕಾಲ್ಗೂ ಬಿಡಬೇಡ, ನಿನ್ನ ಕಲೆ ನಿನ್ನ ಕೈ ಹಿಡಿತೈತೆ, ಹೋಗಿ ಚಿನ್ನ ಅಂತ ನನ್ನ ಅವತ್ತು ಬೆಂಬಲಕ್ಕೆ ತಟ್ಟಿತ್ತೆ ನನ್ನ ಡಿ ಬಾಸ್ ಅಣ್ಣನೇ. ಇವತ್ತು ಅವ್ರಿಲ್ಲ, ಇವತ್ತು ನನಗೆ ಇವತ್ತು 3ನೇ ವಾರನ ಓಡೋದಕ್ಕೆ ಕಾರಣನು ನಮ್ಮ ಡಿ ಬಾಸ್ ಅಣ್ಣನೇ. ನಾನು ಎದೆ ತಡ್ಕೊಂಡು ಹೇಳ್ತೀನಿ, ನನಗೆಲ್ಲ ತುಂಬಾ ಖುಷಿ ಆಗ್ತೈತೆ. ಇವತ್ತು ಯಾರು ಬಂದಿಲ್ಲ ಸರ್, ಯಾರು ಬಂದಿಲ್ಲ. ಹೋಗಿದ್ದೀನಿ, ಎಲ್ಲರೂ ಮನೆ ಹತ್ರನೂ ಹೋಗಿದ್ದೀನಿ, ಅವ್ರುಗಳಿಗೆ ಗೊತ್ತಿಲ್ಲ. ನಾನು ಹೋಗಿರೋದು ಗೊತ್ತಿಲ್ಲ. ಈಚ್ ಕಡೆ ಕೇಳ್ಕೊಂಡು ಬಂದಿದ್ದೀನಿ. ಟ್ರೈಲರ್ಗೆ ಹೋಗಿದ್ದೆ, ಟೀಸರ್ಗೆ ಹೋಗಿದ್ದೀನಿ, ಪ್ರತಿಯೊಂದು ಸಾಂಗಿಗೆ ಹೋಗಿದ್ದೀನಿ, 3 ಸಾಂಗಿಗೆ ಹೋಗಿದ್ದೀನಿ. ಯಾರು ಬಂದಿಲ್ಲ ಅಣ್ಣ. ನಾನು ಏನು ಮಾಡಲಿ ಹೇಳಿ? 100% ಮಾಡ್ತೀನಿ. ನಾನು ಸತ್ರನ ಇದ್ರಲ್ಲೇ ಸಾಯ್ತೀನಿ, ಹೆಸರು ಮಾಡಿದ್ರೂ ಇದ್ರಲ್ಲೇ ಮಾಡ್ತೀನಿ, ಟೈಟ್ಲನ್ನ ಅನೌನ್ಸ್ ಮಾಡ್ತಾ ಇದ್ದೀನಿ, ಬಂದೇ ಬರ್ತೀನಿ. ಬಂದ್ರೆ ಈ ಸಲ ರಾಜನ್ ತರನೇ ಬರ್ತೀನಿ. ಅಭಿಮಾನಿ ದೇವರುಗಳು ನನ್ನ ಬೆಳೆಸಿದ್ದಾರೆ. ಅವ್ರಿಗೆ ಯಾವತ್ತು ನನ್ನ ದೇಹನ ಚೊಪ್ಲಿಯಾಗಿ ಹೊಡೆದ್ರು ಅವ್ರಿಗೇನು ಸರ್ಟಿಫಿಕೇಶನ್ ಆಗಲ್ಲ. ನಾನು ಎಷ್ಟು ಹೇಳಿದ್ರು ಅವ್ರಿಗಂತೂ ನಿಜವಲ್ಲ. ಅವರಿಂದನೇ ಇವತ್ತು ನಾನಿದ್ದೀನಿ, ಅವರಿಂದನೇ ನಾನು. ಅವ್ರು ಇರೋದಕ್ಕೇನೆ ಈ ಪಿಕ್ಚರ್ ಓಡ್ತೈತೆ.
ಅವ್ರ ಆಶೀರ್ವಾದ ಮಾಡ್ತಾ ಇದ್ದಾರೆ ಇವತ್ತು. ಅದು ನಾನು ಎಲ್ಲೋ ಒಂದು ಇದು 3ನೇ ವಾರ ನನಗೆ ಓಡ್ತಾ ಇತ್ತು ಅಂದರೆ ಮಂಡ್ಯದಲ್ಲಿ ಅವರೇ ತಗೊಂಡು ಹಾಕ್ಸ್ಕೊತಾ ಇದ್ದಾರೆ ಅಂದರೆ ನನಗೆ ಖುಷಿ ಆಗ್ತೈತೆ. ಮೈಸೂರಲ್ಲಾಗಿರ್ಬೋದು, ಆಮೇಲೆ ಸುಂಕದಕಟ್ಟೆಯಲ್ಲಿ ತುಂಬಾ ವೆಲ್ ಖುಷಿ ಆಗ್ತೈತೆ. ಎಲ್ಲ ಅಭಿಮಾನಿ ದೇವರುಗಳಿಗೆ ತುಂಬಾ ನಾನು ಇಲ್ಲಿಂದ ನಾನು ಅವ್ರ ಕಾಲಿಗೆ ಬಿದ್ದು ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯೂಶುವಲ್ ಆಗಿ ಟ್ರೋಲ್ ಅವ್ರಿಗೂ ಅಷ್ಟೇ ಅಣ್ಣ, ಅಣ್ಣಂದಿರ ನಿಮಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನನ್ನ ತುಂಬ ಹೈಲೈಟ್ ಮಾಡಿದಾರೆ, ತುಂಬ ಥ್ಯಾಂಕ್ಸ್ ಅಣ್ಣ. ದಯವಿಟ್ಟು ಒಂದು ಸ್ಮಾಲ್ ರಿಕ್ವೆಸ್ಟು, ಪಿಕ್ಚರ್ ನೋಡ್ಬಿಟ್ಟು ನಂಗೆ ಏನಾರು ಇದ್ರೆ ಕತ್ತಿನ ಬಟ್ಟೆ ಇಟ್ಕೊಂಡು ಏನು ಬೇಕಾ ಕೇಳಿ ಅಣ್ಣ. ಸರ್ ಇವತ್ತು ಉಚಿತ ಶೋ ಇಟ್ಟಿದ್ರಿ, ಎಷ್ಟು ಜನ ಬಂದಿದ್ದಾರೆ ಅಂತ ನೋಡಿ ಸರ್, ನೀವೇ ನೋಡಿದಿರಲ್ಲ, ಫುಲ್ ಎಲ್ಲ ಜನ ಹೆಂಗ್ ತುಂಬಿದ್ದಾರೆ ನೋಡಿದಿರಲ್ಲ ಸರ್, ನೋಡಿದಿರಲ್ಲ. ನೋಡಿ, ಇವರು ಡಿ ಬಾಸ್ ಅಣ್ಣನ ಜೊತೆಗೆ ವಿಲನ್ ಆಗಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಮಾತಾಡಿ ಸರ್.